ಆರಾಧನಾ, ನಿಧಾನ ನಿಧಾನ. ನಾನು ಯಾವತ್ತು ಅಮ್ಮನ ಈ ತರ ನೋಡೇ ಇಲ್ಲ. ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ. ನನ್ನಮ್ಮ ಅಲ್ಲ, ಅದು ಯಾರೋ ಬೇರೆ. ಯಾಕೆ ಮಾವ, ಯಾಕೆ ಹಂಗಾಡ್ತಿದ್ದಾಳೆ? ಏನಾಗಿದೆ ಅವಳಿಗೆ? ಅಂದ್ರೆ ಅದ್ಗೆ ನಮ್ಮಮ್ಮಗೆ ಭಾಷಾಡಿ ಸ್ವಲ್ಪ ಸುಮ್ಮನಿರು. ವಾಟ್? ಏನೇನ ಅಮ್ಮಗೇನಾಗಿ ಅಲ್ಲ, ಅಮ್ಮಗೇನಾಗಿದೆ? ಯಾರಾದ್ರೂ ಮಾತಾಡಿ. ಏನಾಯ್ತು? ಏನ್ ಕಾಯಿಲೆ ಹೇಳಿ. ನೋಡಿ, ಹಾಗೆಲ್ಲ ಏನೂ ಆಗಿರೋದಿಲ್ಲ. ನಾನು ಹೋಗಿ ನೋಡ್ತೀನಿ, ನೀವಿರಿ. ಧರ್ಮ, ಒಂದು ನಿಮಿಷ ನನ್ನ ಮಾತು ಕೇಳು. ಅದೇನೋ ನನಗೆ ಗೊತ್ತಿದೆ, ನಾನು ನೋಡ್ತೀನಿ. ಹಾ ಪ್ಲೀಸ್. ಇಲ್ಲ ಮೂರ್ತಿ, ನಾನೇ ಹೋಗ್ಬೇಕು. ನಾನು ನೋಡ್ತೀನಿ. ರಾಜಲಕ್ಷ್ಮಿ, ಇವ್ರು ಯಾರು ಅಂತ ಗೊತ್ತಾಗಿಲ್ಲ. ತಪ್ಪು ತಿಳ್ಕೊಬಿಡಿ ಮೇಡಮ್, ನಿಮ್ಮ ಪರಿಚಯ ನಮ್ಗೆ ಇಲ್ವಲ್ಲ. ಐ ಆಮ್ ಚಾಂದಿನಿ. ಕಲ್ಯಾಣ ಮಸ್ತ್ ಅನ್ನೋ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಡೆಸ್ತಾ ಇದೆ. ಅಲ್ಲೇ ನಮ್ಮ ಆರಾಧನೆಗೆ ಎಷ್ಟು ದೊಡ್ಡ ಮನುಷ್ಯರ ಪರಿಚಯ ಇದೆಯಾ? ಅಯ್ಯೋ ನನ್ನ ಮುದ್ದು ಮಗಳೇ, ಮೊದ್ಲೇ ಹೇಳಬಾರ್ದ ಇಷ್ಟು ದೊಡ್ಡ ವ್ಯಕ್ತಿಗಳು ಗೊತ್ತು ಅಂತ. ಇವ್ರು ಬರ್ತಾರಂತ ಗೊತ್ತಿದ್ರೆ ನಾನು ಸ್ಪೆಷಲ್ ಆಗಿ ವ್ಯವಸ್ಥೆ ಮಾಡಿಸ್ತಾ ಇದ್ದೆ. ತಪ್ಪು ತಿಳ್ಕೊಬೇಡಿ ಮೇಡಮ್. ಅಯ್ಯೋ, ಮದ್ವೆ ಗಡಿ ಬಿಡಿಲಿ, ಆರಾಧನವರು ಅವ್ರನ್ನ ಇನ್ವೈಟೇ ಮಾಡಿಲ್ಲ. ಅಯ್ಯೋ ಮೇಡಮ್ ನಿಂತವ್ರೆ. ಮುರುಗೇಶ, ಚರ್ಗಿರ್ ಹಾಕೋ. ಇವಳೆ ಮೇಡಮ್ಗೆ ಏನ್ ಬೇಕು ನೋಡು. ಆರಾಧನಾ, ನಾನು ನಿನಗೆ ಫೋನ್ ಮಾಡಿದ್ದೆ. ನಾನು ಫೋನ್ ಮಾಡಿನೂ ನಿನ್ ಕೆಲ್ಸಕ್ಕೆ ಬರಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನನ್ನ ಹತ್ರ ತುಂಬಾ ಕೆಲಸ ಇದೆ ಆರಾಧನಾ. ನೀನ್ ನನ್ನ ಹತ್ರ ಜಾಯಿನ್ ಆದ್ರೆ ನಾವಿನ್ನೂ ಹೆಚ್ಚು ಹೆಸರು ಮಾಡ್ಬೋದು. ನಾನೆಲ್ಲ ಮೊನ್ನೆನೆ ಹೇಳಿದ್ನಲ್ಲ ಮೇಡಮ್. ಓ, ಹಾಗಾದ್ರೆ ನನ್ನ ಹೆಂಡತಿ ಮಗಳ ತರ ನಿಮ್ ಮದುವೆ ಕಾಂಟ್ರಾಕ್ಟ್ರು ಅನ್ನೇ? ನೋ, ಐ ಆಮ್ ಅ ವೆಡ್ಡಿಂಗ್ ಪ್ಲಾನರ್. ಅಳಿ ಅಲ್ಲ ಮಗಳ ಗಂಡ ಎರಡು ಒಂದೇನೆ. ನಮ್ ವೆಡ್ಡಿಂಗ್ ಪ್ಲಾನರು ನಮ್ಮ ರಾಜಲಕ್ಷ್ಮಿ. ಓ, ಪರವಾಗಿಲ್ಲ ಆರಾಧನಾ.
ನೀನ್ ಕರ್ಕೊಂಬಂದಿದ್ ಹುಡ್ಗ ವೆಡ್ಡಿಂಗ್ ಪ್ಲಾನರ್ ಆಗಿದಾನೆ. ಅಯ್ಯೋ ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಆರಾಧನ ನೋಡ್ಕೊಂಡು ಚೂರು ಪಾರ ಕಲ್ತೀನಿ, ಅದನ್ನೇ ಅವ್ರ ಮದ್ವೆ ಯೂಸ್ ಮಾಡ್ತೀನಿ. ಅದು ಯಾರಾದ್ರೂ ಒಬ್ಬರಾದ್ರೂ ನನ್ನ ಪರಿಚಯ ಮಾಡಿಸಿದ್ರಾ? ಎಂತ ಅವಮಾನ ಮಾಡ್ತೀರ್ರಿ ಮದುವೆ ಗಂಟಿಗೆ. ಮೇಡಮ್, ಮೈ ಸೆಲ್ಫ್ ಮದುವೆ ಗಂಟ್. ಆರಾಧನವ್ರನ್ನ ಮದುವೆ ಆಗ್ತಿರೋದು ನಾನೇ. ಆಲ್ ಕಾಲ್ ಮೀ ಆಸ್ ಪುರ್ಸಿ, ಮೈ ಸೆಲ್ಫ್ ಪುರುಷೋತ್ತಮ್. ಅಲೋ ಮೇಡಮ, ಹೆಂಗೂ ನೀವು ಇಲ್ಲಿಗೆ ಬಂದಿದ್ದೀರಿ, ನಮ್ಮ ಆರಾಧನೆಗೆ ನಿಮ್ ಕೈಯಾರ ಒಂದ್ 4 ಬಳೆ ತೊಡ್ಸಿ ಶಾಸ್ತ್ರ ಮುಗಿಸ್ಕೊಂಡೇ ಹೋಗಿ. ಶ್ಯೂರ್, ವೈ ನಾಟ್? ಅವತ್ತು ನೀನನ್ನು ನೋಡಿದ್ರೆ ತುಂಬಾ ಬ್ರಿಲಿಯಂಟ್, ತುಂಬಾ ಬೋಲ್ಡ್ ಗರ್ಲ್ ಅನ್ನಿಸ್ತೆ. ಆದ್ರೆ ಇವತ್ತು ನೀನನ್ನು ಹಿಂಗೆಲ್ಲ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಪರಿಸ್ಥಿತಿಗಳು ಕಲ್ಲನ್ನೇ ಕರಗಿಸ್ತಾವಂತ. ನಾನ್ ಯಾವ ಲೆಕ್ಕ ಹೇಳಿ? ನಿನ್ ಮುಖದಲ್ಲಿ ನಗು ಇದ್ರು ಮನ್ಸಲ್ಲಿ ನೋವಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಮನಸ್ ಯಾರಿಗ್ ಬೇಕು ಹೇಳಿ ಮೇಡಮ್? ಬಂದಿದ್ದನ್ನ ಅನುಭವಿಸ್ಬೇಕು ಅಷ್ಟೆ. ನಾನು ಇಷ್ಟು ವರ್ಷದಿಂದ ವೆಡ್ಡಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಇಷ್ಟಪಟ್ಟು ಮದ್ವೆ ಆಗೋರ್ಗೆನೆ 100 ಪ್ರಾಬ್ಲಮ್ಸ್. ಇನ್ನಿನ್ ಇಷ್ಟ ಇಲ್ದಿರ ಮದ್ವೆ ಆಗ್ತಾ ಇದೆಯಾ? ಯಾಕೆ ಆರಾಧನಾ? ಬಿ ಬ್ರೇವ್ ಆರಾಧನಾ. ನನ್ನ ಹತ್ರ ನಿನಗೆ ಸೂಟ್ ಆಗುವಂತ ಕೆಲ್ಸ ಇದೆ, ಬಂದ್ಬಿಡು. ಮಾವ್, ನಮ್ಮನೆಗೆ ಬಂದು ನನ್ ಸೊಸೆನೆ ಕೆಲ್ಸ ಕರೀತಿದ್ಯಲ್ಲ, ಏಟ್ ಧೈರ್ಯ ಇರ್ಬೇಕು ನಿನ್ಗೆ? ನಾನ್ ಮಾತಾಡ್ತಿರೋದು ಆರಾಧನಾ ಹತ್ರ. ಮಧ್ಯದಲ್ಲಿ ಯಾರೂ ಮಾತಾಡೋ ಅವಶ್ಯಕತೆ ಇಲ್ಲ. ನೋಡಿ ಮೇಡಮ್, ನಾನ್ ಮದ್ವೆ ಆಗ್ತಿದ್ದೀನಿ, ನನಗ್ ಕೆಲ್ಸದ ಅವಶ್ಯಕತೆ ಇಲ್ಲ. ನಿಮ್ಮಮ್ಮ ಸಂದಕ್ಕಿರ್ಬೇಕು ಅಂದ್ರೆ ಈ ಮದ್ವೆನ ಆಗ್ಲೇಬೇಕು. ಇಲ್ಲ ಮೇಡಮ್, ನನಗ್ ಕೆಲ್ಸ ಬೇಡ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಿನಗೆ ಫೋರ್ಸ್ ಮಾಡಲ್ಲ, ಆದ್ರೆ ನೀನೇನ್ ಮಾಡ್ತಿದ್ಯಲ್ಲ ಅದು ಕರೆಕ್ಟ್ ಅಲ್ಲ. ನಿನ್ ಮನ್ಸ್ ಬದಲಾಯಿಸಿ ಯಾವುದೇ ಮೂಮೆಂಟಲ್ಲಿ ನಿನಗೆ ಕೆಲಸ ಬೇಕು ಅನ್ಸಿದ್ರೆ ಐ ಆಮ್ ದೇರ್ ಫಾರ್ ಯು. ಬಾಯ್.
ಏಯ್ ಏನೆಲ್ಲ ಹಂಗ್ ಕಣ್ಣು ಬಾಯ್ ಬಿಟ್ಕೊಂಡು ನಿಂತ್ಕೊಂಡಿದ್ದೀರಾ? 5 ಜನ ಮುತ್ತೈದೆಯರ್ ಬಂದು ಬಳೆ ತೋರಿಸಿ ಶಾಸ್ತ್ರನ್ ಮುಂದುವರ್ಸಿ. ಆರಾಧ್ನಾ, ನೀನೇನು ಚಿಂತೆ ಮಾಡ್ಬೇಡ. ಪುರ್ಸಿ ಜೊತೆ ನಿನ್ ಮದ್ವೆನ ಮಾಡೇ ಮಾಡ್ತೀನಿ. ಈ ಪಾರ್ವತಿ ಸೊಸೆಗೆ ಕೆಲ್ಸ ಕೊಡಕ್ಕೆ ಅವಳು ಯಾವಳು ದೊಣ್ಣೆನಾಕಿ ಕೆಲ್ಸ ಕೊಡ್ದ ಅಂತೆ. ಕೆಲ್ಸ ಡಿಂಗ್ 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 ಅಂತ ಬಂದ್ಬಿಟ್ಲು ಹಂಗೇನಯ್ಯ. ಮನೆ ಹಾಳಾದ. ಕೇಳಿಸ್ತಾ ಇಲ್ವಾ ಹೇಳಿದ್ದು? ತೋರ್ಸಕ್ಕಳಯ್ಯ ಬಿರ್ಬೇನೆ. ಅಯ್ಯೋ ಸಾಕು ನಿಮ್ಮ ನಾಟಕ. ಬಳೆ ಶಾಸ್ತ್ರಕ್ಕೆ ಹಿಂಗತ್ರೆ ಇನ್ನು ಮದುವೆ ಟೈಮ್ಗೆ ಕಣ್ಣೀರೇ ಇರಲ್ಲ, ಬತ್ತೋಗ್ತವೆ. ಹ್ಞೂ ಕಣ್ರೇವ್ತಿ, ನೀನ್ ಹಿಂಗ್ ಕೊರ್ಗಿ ಮಗಳನ್ ಕಳಿಸ್ಬಾರ್ದು. ಕೊಟ್ ಮನೆಗ್ ಒಳ್ಳೇದಾಗ್ಲಿ ಅಂತ ನಗ್ನಗ್ತಾ ಕಳಿಸ್ಕೊಡ್ಬೇಕು, ಗೊತ್ತಾಯ್ತಾ? ಅಮಲಾ, ಅಮಲಾ, ಸಂದೀಪ್ ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲಿ ಒಳಗೆ ಏನ್ ಆಗ್ತಿದ್ಯೋ ಏನೋ. ಇರಲಿ, ಭಾವ ಇದಾರಲ್ವಾ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ನೀವು ಪ್ಲೀಸ್ ಆರಾಮಾಗಿರಿ. ನಿಮಗ್ ಗೊತ್ತಿಲ್ಲ ಅವಳು ಹೇಗೆ ಆಡ್ತಿದ್ಲು ಗೊತ್ತಾ? ಅಲ್ಲಿ ಮಾವಂಗೆ ಏನಾದ್ರು ಮಾಡಿದ್ರೆ ಕಂಚೋ, ಅಮ್ಮನಿಗೆ ಉಚ್ಕಿ ಚಿಟ್ಬಿಡ್ತ ಅಂತ. ಅವಳು ಮೋಸ್ಟ್ಲಿ ಏನೋ ದಾಟ್ಬಿಟ್ಟಿರ್ಬೇಕು. ಒಂದು ಕೆಲಸ ಮಾಡೋಣ, ಉಕ್ಕಡು ಮಾರಮ್ಮ ಹೋಗ್ಬಿಟ್ಟು ತಡೆ ಹೊಡ್ಸ್ಕೊಂಡು ಹೋಗ್ಬಿಡೋಣ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಧರ್ಮಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಅಮಲಾ, ಇದು ಏನಾಯ್ತಮ್ಮ? ಏನಾಯ್ತು? ನನಗೆ ಪ್ರೀತಿ ಬೇಕು. ನಾನು ಕೆಟ್ಟೋಳಲ್ಲ. ಹೌದು, ಯಾರು ಹೇಳಿದ್ದೀರಿ ಕೆಟ್ಟವಳು ಅಂತೇಳಿ? ನನಗೆ ಅಪ್ಪ ಅಮ್ಮನ ಪ್ರೀತಿ ಬೇಕು. ಹೌದು ಅಕ್ಕಂತ. ಅವ್ರ ಪೂರ್ತಿ ಪ್ರೀತಿ ನನಗೆ ಬೇಕು. ಹೌದು, ಕೊಡಕ್ಕಾಗತ್ತಾ? ಆಯ್ತು. ಆ, ಅಮ್ಮ, ಅಮ್ಮ ಪ್ಲೀಸ್ ಮಾತು ಕೇಳಪ್ಪ.
ನಿನಗೆ ಪ್ರೀತಿ ಬೇಕು. ಮೂರ್ತಿ ನಾ ಕೈ ಕಾಲ್ ಮಾಡು. ಮಹೇಶ ಅಂತೂ ಇಂತೂ ಬಳೆ ಶಾಸ್ತ್ರ ಪಸಂದಾಗ ಆಯ್ತು ಕಳ್ಳ. ಏನಾಯ್ತದೋ ಏನೋ ಅಂತ ನಾನೇ ಹೊಸ ದಿಗ್ಲು ಬಿದ್ದೋಗಿದ್ದೆ. ಅದ್ ಯಾವನೋ ಅವನು ನೀನ್ ಹಿಡ್ಕೊಂಡ್ ಬಂದಿದ್ಯಲ್ಲ, ಅವನು ಕಂಡಕ್ಟ್ರು. ಅವನೇಯ ಸಾನ ಒಳ್ಳೆ ಹುಡುಗನ ಹಿಡ್ಕೊಂಡ್ ಬಂದಿದ್ಯಾ ಕಳ್ಳ. ನಿಂತೋಗೋ ಬಳೆ ಶಾಸ್ತ್ರ ಅವನೇ ಮುಂದೆ ನಿಂತು ಮಾಡ್ಬಿಟ್ಟ. ನಿನ್ ಜೀವನದಾಗ ನೀನ್ ಮಾಡಿರೋ ಒಳ್ಳೆ ಕೆಲ್ಸ ಅಂದ್ರೆ ಇದೊಂದೇನೆಯ. ಬೇಸ್ ಕಣ್ಣ ಬೇಸ್. ಎಲ್ಲ ಸೂಪರ್ ಆಗಿ ಆಗ್ತಾ ಇದೆ ಅಕ್ಕ. ಆದ್ರೆ ಖರ್ಚು ಜಾಸ್ತಿ, ಬಜೆಟ್ ಮಿತಿ ಮೀರೋಗಿದೆ ಅಕ್ಕ. ಸ್ವಲ್ಪ ನಿನ್ನ ಕೃಪೆನೂ ಇದ್ರೆ ನಾನು ಹೆಂಗೋ ಮ್ಯಾರೇಜ್ ಮಾಡ್ಬಿಡ್ತೀನಿ. ನೀ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದ್ನ ಸ್ಟ್ರೇಟ್ ಆಗಿ ಹೇಳ. ಲಕ್ಷ್ಮಿ ಫಂಡ್ ರಿಲೀಸ್ ಮಾಡ್ತಾ ಇದ್ರೆ ಮದುವೆ ಕಾರ್ಯಗಳೆಲ್ಲ ಸೂತ್ರವಾಗಿ ಆಗುತ್ತೆ ಅಂದೆ. ನೋಡ್ ಮಹೇಶ, ನಿಂಗ್ ಕೊಡೋದೆಲ್ಲ ಕೊಟ್ಟಾಗೈತೆ. ಇನ್ಮ್ಯಾಕ್ ಏನಿದ್ರು ಮದ್ವೆ ಆದ್ಮ್ಯಾಕೆ ಫೈನಲ್ ಸೆಟ್ಲ್ಮೆಂಟ್ ಅಷ್ಟೇಯ. ಅಕ್ಕ ಈಗ್ಲೇ ಕೊಟ್ಟಿದ್ರೆ ನಂಗೂ ಒಂಚೂರು ಅನುಕೂಲ ಆಗಿರೋದು. ಕೊಡ್ಬೇಕಲ್ವಾ? ನಿನ್ ಮ್ಯಾಗ್ ನಂಗ್ ನಂಬಿಕೆ ಇಲ್ಲ ಕಳ್ಳ. ಆದ್ರೆ ನಿನಗ್ ನನ್ ಮ್ಯಾಗ್ ನಂಬಿಕೆ ಐತೆ ತಾನೆ. ಮೊದ್ಲು ಮದ್ವೆ ನಡೆಸ್ಕೊಡು, ಆಮ್ಯಾಕೆ ಯೋಚನೆ ಮಾಡವ. ಸರಿ ಆಯ್ತು. ವಾ ಕೆಂಪಮ್ಮನವರು ಈ ಕಡೆ ಪಯಣ ಬೆಳೆಸ್ಬಿಟ್ಟಿದ್ರಿ. ಮದುವೆ ಅಂತ ಹೇಳಿದ್ದು ನಿಮ್ ಟಿಕಾಣಿ ಇಲ್ಲೇ ಊಡ್ಬಿಟ್ಟಿದ್ದೀರಾ? ಇಲ್ಲಪ್ಪ, ಅದು ಆರಾಧನೆ ಬೇಕಿತ್ತು. ಯಾಕೆ? ಇನ್ನೊಂದು ಸಣ್ಣದು ಶಾಸ್ತ್ರ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಮನೇಲಿ ಮಾಡಿಬಿಟ್ಟು ಕಳ್ಸ್ಬಿಡ್ತೀನಿ. ಇನ್ನೊಂದ್ ಶಾಸ್ತ್ರ? ಅದ್ಯಾವ ಶಾಸ್ತ್ರ ಅಕ್ಕ? ನಿಂಗೇನಾದ್ರೂ ಗೊತ್ತಾ? ಅದು ಇಲ್ಲ ಕಳ್ಳ. ಸರಿ ಬೇಗ ಕರ್ಕೊಂಡೋಗಿ ಬೇಗ ಕರ್ಕಬಾ. ನಿಧಾನಕ್ಕೆ ಹೋಗು, ವಯಸ್ಸಾಗಿದೆ, ಎಡು ಬಿಟ್ಟಿಯ. ಆರಾಧನಾ ಬಾದನಿಷ್ಟು ಎಲ್ಲಿಗೆ ಹೇಳ್ತೀನಿ ಬಾ. ಅಲ್ಲ ಎಲ್ಲಿಗೆ ಅಂತ ಬಾ ನೀನು. ಮಹೇಶ, ನಂಗೆ ಯಾಕೋ ಈ ಕಳ್ಮುದ್ಕಿ ಮ್ಯಾಕೆ ಹೊಸಿ ಅನುಮಾನ ಕಡ್ಲ. ನೀನ್ ಹೇಳ್ದಂಗೆ ಆ ಅಜ್ಜಿ ಸ್ವಲ್ಪ ಘಾಟಿನೇ. ಆದ್ರೆ ಅಕ್ಕ, ಈ ವಟಾರದಲ್ಲಿ ಈ ಮಹೇಶನ್ ಕಣ್ ತಪ್ಸಿ ಏನು ಮಾಡಕ್ಕಾಗಲ್ಲ. ನೀನೇನು ಹೆದರ್ಬೇಡ.